ಯಾಕೆ 50% ಇಂಪ್ಯಾಕ್ಟ್ ಅಂತಂದರೆ ಇನ್ನೂ ಮುಗಿದಿಲ್ಲ ಕೆಲಸ, ಕಂಪ್ಲೀಟ್ ಆಗೋ ತನಕ ಬಿಡೋದಿಲ್ಲ. ಸಂಬಂಧಪಟ್ಟವರೆಲ್ಲ ಬಂದು ಜಿಲ್ಲಾಧಿಕಾರಿ ನೋಡಿ ಯಾರೆಲ್ಲ ಬಂದರು, ಜಿಲ್ಲಾಧಿಕಾರಿಗಳು ಶೆಡ್ಗೆ ಬಂದರು ಅಂತ. ಜಿಲ್ಲಾಧಿಕಾರಿಗಳು ನಮ್ಮ ಪ್ರತಿಯೊಂದು ಕಾರ್ಯಕ್ರಮವನ್ನು ಕೂಡ ನಾವು ಅವರ ಗಮನಕ್ಕೂ ತರ್ತೀವಿ. ಜಿಲ್ಲಾಧಿಕಾರಿಗಳು ಬರೋ ತನಕ ಬೇಕಿದ್ದರೂ ಮಾಡ್ತೀವಿ. ನೀವು ನೋಡಿದ್ರಿ ಮೊನ್ನೆ ಒಬ್ಬರು ಸೈನಿಕರಿಗೆ ಜಿಲ್ಲಾಧಿಕಾರಿ ಕರೆದಿದ್ರು. ಆಮೇಲೆ ದಿವ್ಯಪ್ರಭು ಇಲ್ಲಿ ಧಾರವಾಡದಲ್ಲಿ ಶಾಲೆ ಸೋರ್ತಾ ಇದೆ ಅಂತ ಹೇಳುವಾಗ ಜಿಲ್ಲಾಧಿಕಾರಿಗಳು ಬಂದಿದ್ದರು. ಆಮೇಲೆ ಮೊನ್ನೆ ತಹಶೀಲ್ದಾರನ್ನು ಕರೆಸಿದ್ವಿ. ಯಾವುದೇ ಎಮ್ ಎಲ್ ಎ ಆಗಿ, ನೀವು ಯಾವುದೇ ಪಾರ್ಟಿ ಎಮ್ ಎಲ್ ಎ ಆಗಿ, ನಿಮ್ಮ ಕೆಲಸ ಮಾತನ್ನು ಒಮ್ಮೊಮ್ಮೆ ಕೇಳೋದಿಲ್ಲ ಈ ಅಧಿಕಾರಿಗಳು. ನಮಗೆ ಹೇಳಿ, ನಾವು ಬಹಿರಂಗಗೊಳಿಸಿದಾಗ ಎಲ್ಲರ ಮುಂದೆ ಹಾಗೇ ಆಗುತ್ತೆ. ಇದು ಕೆಲಸ ಶುರುವಾಗಿದೆ ಅನ್ನೋದನ್ನು ತೋರಿಸ್ತೀನಿ. ಯಾಕೆಂದರೆ 1 ವಾರದಲ್ಲಿ ಅದು ಆಗಬೇಕು. ಆದ ನಂತರ ಯಾರೆಲ್ಲ ಕೆಲಸ ಮಾಡಿದ್ದಾರೆ ಅವರಿಗೊಂದು ಸೆಲ್ಯೂಟ್ ಕೂಡ ಮಾಡ್ತೀನಿ. ಅಲ್ಲಿ ರವಿ ಗಣಿಗೆ ಅದ್ರ ಬಗ್ಗೆ ಮಾತಾಡಿದ್ದಾರೆ. ಐ ಥಿಂಕ್ ಒಂದು ಚಿಟ್ಚಾಟ್ ಇರ್ಬೋದು ಅವ್ರ ಬಗ್ಗೆ, ಅದನ್ನು ತೋರಿಸ್ತೀನಿ. ಅದಕ್ಕಿಂತ ಮೊದಲು ಅವತ್ತು ಮತ್ತು ಇವತ್ತು ಯಾವ ರೀತಿ ಬದಲಾಗಿದೆ, ಅಂದು ಮತ್ತು ಇಂದು ಎಕ್ಸ್ರೇ ಕೊಠಡಿ ನೋಡಿ ಈ ಥರ ಬೀಗ ಹಾಕಿದರು. ಎಕ್ಸ್ರೇ ಮೆಷಿನ್ ಶೆಡ್ಗೆ ಬೀಗ ಹಾಕಿದ್ರು. ಎಕ್ಸ್ರೇ ಮೆಷಿನ್ ಶೆಡ್ ಓಪನ್ ಆಗಿದೆ, ಕೆಲಸ ಕಾರ್ಯಗಳು ನಡೀತಾ ಇದೆ. ಅದಕ್ಕೆ ಲೆಡ್ದೊಂದು ಡೋರ್ ಹಾಕಬೇಕು. ಜಿಲ್ಲಾಧಿಕಾರಿಗಳನ್ನು ಸ್ಥಳಕ್ಕೆ ಬರುವಾಗ ಮಾಡಿದ್ವಿ. ಜಿಲ್ಲಾಧಿಕಾರಿಗಳನ್ನು ನಾನು ಅದೇ ಹೇಳಿದೆ, ನಮ್ಮ ಧ್ವನಿ ಇರೋದೇ ಬಡವರ ಪರವಾಗಿ. ಸರ್ಕಾರಿ ಆಸ್ಪತ್ರೆಗೆ ಏನಾದರೂ ಇದ್ದರೆ ಇಲ್ಲಿ ಕರೀಲಿ ಸರ್, ನಾನೇ ಮಾತಾಡ್ತೀನಿ. ಪರ್ಮಿಷನ್ ಏನು ತಗೋಬೇಕು ಅಂತ ನೋಡಿ. ದೃಶ್ಯ ಒಂದು 40 ಲಕ್ಷದ ಎಕ್ಸ್ರೇ ಮೆಷಿನ್ ಕಳೆದ 6 ತಿಂಗಳಿಂದ ಹಾಗೆ ಇದ್ದಿದೆ ಅಂತ ಹೇಳುವಾಗ ಸಂಬಂಧಪಟ್ಟವ್ರು ಏನು ಹೇಳಿದ್ರು, ನೀತಿ ಸಂಹಿತೆ. ಏನು ನೀತಿ ಸಂಹಿತೆ? ನಮಗೇನು ಗೊತ್ತಿಲ್ಲ ನೀತಿ ಸಂಹಿತೆ ಅಂತಂದರೆ. ಅಧಿಕಾರಿಗಳು ಹೇಳಿದ ತಕ್ಷಣ ಕೇಳ್ಕೊಂಡ್ಬಿಡ್ತೀವ. ನೀತಿ ಸಂಹಿತೆ ಅಂದರೆ ನಮಗೂ ಗೊತ್ತು. ನೀತಿ ಸಂಹಿತೆ ಮುಗಿದು ಯಾವಾಗ? ಎಲೆಕ್ಷನ್ ಮುಗಿದ ದಿವಸಕ್ಕೆ ಮುಗಿದೋಗಿದೆ. ಸರ್ಕಾರ ಬಂದು ಏನೆಲ್ಲ ಆಗೋಗಿದೆ. ಜಿಲ್ಲಾಧಿಕಾರಿಗಳನ್ನು ಕರೆಸಿದ್ವಿ ವೀಕ್ಷಕರೇ. ಜಿಲ್ಲಾಧಿಕಾರಿಗಳು ಮಾತಾಡ್ತಾ ಇದ್ದಾರೆ ಅಲ್ಲಿ. ಈ ಜಿಲ್ಲಾಧಿಕಾರಿಗಳಿಗೆ ಒಳ್ಳೆಯ ಹೆಸರಿದೆ ನೋಡಿ. ಎಲ್ಲ ಸಮಾಜದಲ್ಲಿ ಎಲ್ಲ ಪಾರ್ಟಿಗಳಲ್ಲಿ ಕೂಡ ಕಳ್ಳಕಾಕರು ದಬಾಕೋರು ಇದ್ದೇ ಇರ್ತಾರೆ. ಆದರೆ ಒಂದು ನೆನಪಿಟ್ಕೊಳ್ಳಿ, ಹೆಚ್ಚಿನ ಪ್ರಮಾಣದಲ್ಲಿ ಪ್ರಾಮಾಣಿಕರು ಕೂಡ ಇರ್ತಾರೆ. ನಾವು ಅವ್ರನ್ನ ಈಗ ಈ ಜಿಲ್ಲಾಧಿಕಾರಿಗಳು ಬಂದರು ಯಾಕೆಂದರೆ ಯಾರಾದರೂ ಒಬ್ಬ ತೋರಿಸ್ಬೇಕಾಗಿತ್ತು ಅವರಿಗೆ. ಕೆಲಸ ಆಗ್ತಿದೆ. ನೆಕ್ಸ್ಟ್ ಎಕ್ಸ್ರೇ ಮೆಷಿನ್ ಪರಿಶೀಲನೆ ಮಾಡ್ತಾರೆ ಡಿ ಸಿ ಅವರು. 40 ಲಕ್ಷ ಕೆನರಾ ಬ್ಯಾಂಕ್ ಅವರಿಗೆ ತಲೆ ಕೆಟ್ಟಿದೆ ಕೊಡಲಿಕ್ಕೆ. ನಮಗೆ ಕೊಟ್ಟಿದ್ದಾರೆ, ಅದನ್ನು ಯೂಸ್ ಮಾಡ್ಬೇಕು ತಾನೆ? ಇಲ್ಲ. ಕಿತ್ತೋದ ನಂತರ ಅದನ್ನು ಗುಜರಿಗೆ ಹಾಕೋದಕ್ಕೆ ಕಾಯ್ತಾ ಇದ್ದೀರಾ? ನಂಬರ್ 4 ಎಕ್ಸ್ರೇ ಮೆಷಿನ್ ಅಳವಡಿಕೆ ಶುರುವಾಗ್ತಾ ಇದೆ ನೋಡಿ. ಅಷ್ಟು ದೊಡ್ಡ ಎಕ್ಸ್ರೇ ಮೆಷಿನ್ ಅದು. ಕೊಠಡಿಯಲ್ಲಿ ಲೆಡ್ ಏನದು ಡೋರ್, ಲೆಡ್ ರೋಡ್ ಅಲ್ಲ, ಲೆಡ್ ಡೋರ್ ರೆಡಿ ಆಗ್ತಾ ಇದೆ. 1 ವಾರದಲ್ಲಿ ರೋಗಿಗಳ ಉಪಯೋಗಕ್ಕೆ ಬರುತ್ತೆ. ಎಮ್ ಎಲ್ ಎ ಹೇಳ್ದಂಗೆ. ಎಮ್ ಎಲ್ ಎ ಕೂಡ ನಮಗೆ ಸಕಾರಾತ್ಮಕವಾಗಿ ಸ್ಪಂದಿಸೋ ಕಾರಣಕ್ಕೆ ಕೆಲಸ ಆಗುತ್ತೆ. ನೋಡಿರಿ, ಜನರ ಕೆಲಸ ನಮಗೆ ದೇವರ ಕೆಲಸ. ನೀವು ಯಾವನಿಂದ ಬೇಕಿದ್ರೂ ಒತ್ತಡ ತರ್ರಿ, ಜನಗಳ ಕೆಲಸ ಆಗದೇ ಇದ್ದರೆ ಖಂಡಿತವಾಗ್ಲೂ ನಾವು ಯಾವುದೇ ಹಂತಕ್ಕೆ ಹೋಗೋದಕ್ಕೂ ರೆಡಿ ಇದ್ದೀವಿ. ಬನ್ನಿ, ನಮ್ಮ ಅಲ್ಲಿ ಎಮ್ ಎಲ್ ಎ ಮಾತಾಡಿಸಿದ್ವಿ ನಾವು ಅವ್ರನ್ನ. 1 ವಾರದ ಹೇಳಿಕೆಯನ್ನೇನು ಕೊಟ್ಟಿದ್ರು ಅದಕ್ಕೆ ತಕ್ಕಾಗಿ ನಡ್ಕೊಂಡಿದ್ದಾರೆ. ಅವ್ರಿಗೊಂದು ಸೆಲ್ಯೂಟ್ ಮಾಡ್ತೀನಿ. ಪಾರ್ಟಿ ಬಿಟ್ಟಾಕಿ ನನ್ನ ವಿಚಾರದಲ್ಲಿ. ಯಾರು ನೀವು ಜನರ ಕೆಲಸ ಮಾಡ್ತೀರೋ ಸೆಲ್ಯೂಟ್. ನೀವು ಯಾವನೇ ಎಷ್ಟೇ ಪ್ರಭಾವಶಾಲಿಯಾಗಿರಲಿ, ಮಾಡೋದಿಲ್ವಾ ಬುಲ್ಲೆಟ್. ಕೇಳಿಸ್ಕೊಳ್ಳಿ. ನಮ್ಮ ಜೊತೆ ಸ್ವತಃ ಶಾಸಕ ರವಿಕುಮಾರ್ ಗಣಿಗ ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ನೀವು ಭರವಸೆ ಕೊಟ್ಟಿದ್ರಿ, ಅದರಂತೆ ಕೆಲಸ ಕೂಡ ಆರಂಭ ಆಗಿದೆ. ಇಷ್ಟು ದಿನ ಯಾಕೆ ಆಗಿರಲಿಲ್ಲ ಅಂತ? ಅಧಿಕಾರಿಗಳ ನಿರ್ಲಕ್ಷ್ಯನ ಏನು ಅಂತ? ಅಧಿಕಾರಿಗಳಿಗೆ ನಮ್ಮದು ಭಯ ಇರಲಿಲ್ಲ ಅನಿಸುತ್ತೆ. ಯಾಕಂದರೆ ನಿಮ್ಮ ಟಿ ವಿಯಲ್ಲಿ ರಿಪಬ್ಲಿಕಲ್ಲಿ ಸೂಪರ್ 3 ಬಂದ ಮೇಲೆ ಎಚ್ಚೆತ್ಕೊಂಡು ನಿಮ್ಮ ಜಯಪ್ರಕಾಶ್ ಶೆಟ್ಟರ್ ಹುಡುಗದ ಮೇಲೆ ನಾವು ಹೇಳಿ ಸಾಕಾಗಿತ್ತು. ಪಾಪ ನಮ್ಮ ಮಂತ್ರಿಗಳು ಬಂದು ಹೇಳಿದಾಗಲೂ ನಮಗೂ ಸುಳ್ಳು ಭರವಸೆ ಕೊಟ್ಟಿದ್ರು ಅನಿಸುತ್ತೆ ಅಧಿಕಾರಿಗಳು ನೋಡಿದ್ರೆ. ನಿನ್ನೆ ರಾತ್ರಿ ನಾನು ಅಲ್ಲಿ ಭೇಟಿ ಕೊಟ್ಟಿದ್ದೆ. ಅದು ಫಿಟ್ಟಿಂಗ್ ನಡೀತಾ ಇದೆ. ಇನ್ನೊಂದು ವಾರದಲ್ಲಿ ಅದು ಕಾರ್ಯಾರಂಭ ಆಗುತ್ತೆ. ಸರ್, ಅದರಿಂದ ಎಷ್ಟು ಜನಕ್ಕೆ ಅನುಕೂಲ ಆಗುತ್ತೆ ಅಂತ? ಯಾಕೆಂದರೆ ಡಿಜಿಟಲ್ ಎಕ್ಸ್ರೇ ಮಿಷಿನ್ನು 40 ಲಕ್ಷ ರೂಪಾಯಿ ಬೆಲೆ ಬಾಳ್ತದೆ. ಪ್ರತಿದಿನ 300 ಜನದ ಟಾರ್ಗೆಟ್ ಇಟ್ಟಿದ್ದಾರೆ ಅವರು. ಅದರಿಂದ ಇಲ್ಲಿ ನಮ್ಮ ವಿಮ್ಸ್ ಅಂದರೆ ಮಂಡ್ಯ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ, ನಾಟ್ ಓನ್ಲಿ ಮಂಡ್ಯ, ರಾಮನಗರ, ತುಮಕೂರು ಮತ್ತು ಚಾಮರಾಜನಗರ, ಸ್ವಲ್ಪ ಭಾಗದ ಕನಕಪುರದ ಕಡೆಯಿಂದನೂ ಜನ
ಇಲ್ಲಿಗೆ ಬರ್ತಾರೆ. ನೀವು ಯಾವ ತುಂಬ ಅತಿ ಹೆಚ್ಚು ರಶ್ ಇರೋಂಥ ಆಸ್ಪತ್ರೆ ಯಾವುದು ಅಂದರೆ ಮಂಡ್ಯ ಈ ಭಾಗದಲ್ಲಿ. ಅವ್ರಿಗೆಲ್ಲ ಇದು 4 ಜಿಲ್ಲೆಯವ್ರಿಗೂ ಅನುಕೂಲ ಆಗ್ತದೆ ಇದರಿಂದ. ಸರ್ ಲೆಡ್ ಡೋರ್ ಹಾಗೂ ವಿಂಡೋ ಹಾಕಬೇಕಾಗಿತ್ತು, ಜೊತೆಗೆ AC ಹಾಕಬೇಕಾಗಿತ್ತು. ಈಗೆಲ್ಲ ಯಾವ ಕೆಲಸ ನಡೀತಾ ಇದೆಯಂತೆ ಸರ್, ಮಾಹಿತಿ ತಗೊಂಡ್ರೆ? ಲೆಡ್ ನಿನ್ನೆ ರಾತ್ರಿ ಫಿಟ್ ಮಾಡಿದ್ದಾರೆ. ನಿನ್ನೆ ರಾತ್ರಿ ನಾನು ಯಾವುದೋ ಒಂದು ಪೇಷಂಟ್ನ ನೋಡ್ಕೊಂಬರಕ್ಕೆ ಹೋದಾಗ ನೋಡಿದೆ. ಇನ್ನು 4-5 ದಿನದಲ್ಲಿ ಮುಗಿದು ಬರೋ ವಾರದಲ್ಲಿ ಕಾರ್ಯಾರಂಭ ಮಾಡ್ತೀವಿ ಸರ್ ಅಂತ ಹೇಳಿದ್ದಾರೆ. ನೀವು ಅದ್ರ ಮೇಲೆ ಕಣ್ಣಿಟ್ಟಿದ್ದೀರಲ್ಲ, ನಾವು ಬಿಟ್ಟರೆ ನೀವು ಬಿಡಲ್ವಲ್ಲ, ಅದು ಆರಂಭ ಆಗಿ ಅದರೊಳಗಡೆ ಒಬ್ಬ ಪೇಷಂಟ್ ಎಕ್ಸ್ರೇ ಆಗೋವರೆಗೂ ನೀವು ಬಿಡಲ್ವಲ್ಲ, ಅದರಿಂದ ನಿಮಗೆ ಧನ್ಯವಾದ ಹೇಳ್ತೀವಿ. ಅದು ಒಳ್ಳೆಯದಾಗಲಿ. ಇದಿಷ್ಟು ಶಾಸಕ ರವಿಕುಮಾರ್ ಗಣಿಗ ಅವರ ಮಾತು. ಕ್ಯಾಮ್ರಾಮನ್ ಇನ್ನೋ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಗಣಿಗ ಅವರು ಪತ್ರಕರ್ತರಾಗಿ ಕೂಡ ಸೇವೆ ಸಲ್ಲಿಸಿದವರು, ಹಾಗಾಗಿ ಪ್ರತಿ ಸಲ ಹೇಳ್ತಾರೆ ನಾವು ನಿಮ್ಮವರೇ ಅಲ್ವಾ ಅಂತ ಹೇಳ್ತಾ ಇರ್ತಾರೆ. ಎನಿವೆ, ಒಳ್ಳೆ ಕೆಲಸ ಮಾಡಿ, ಯಾರೇ ಆಗಿರಲಿ. ಇನ್ನು ಓಕೆ, ಇದನ್ನು 50% ಹೇಳಿದ್ದು ನಾನು ಅಷ್ಟೇ, 100% ಇನ್ನೂ ಕೊಟ್ಟಿಲ್ಲ. 100% ಕೊಡೋ ತನಕ ಬಿಡೋದಿಲ್ಲ ರೀ. ನೀವು ಸಾಥ್ ಕೊಡಿ ಅಷ್ಟೇ, ನೀವು ಸಾಥ್ ಕೊಡಿ. ಇಂಥ 1000 ಸುದ್ದಿಗಳನ್ನು ತಗೊಂಬರ್ತೀನಿ, ಆಗ ಮತ್ತೆ ಶುರು ಮಾಡಬೇಡಿ. ಏನು ಈಗ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಮಾತ್ರ ಮಾಡ್ತಾಯಿದ್ರು, BJP ಸರ್ಕಾರ ಇದ್ದಾಗ ಮಾಡಿಲ್ಲ, ಇದೆಲ್ಲ ಇಟ್ಕೋಬೇಡಿ. ಕಳೆದ 10 ವರ್ಷಗಳಿಂದ ಇಂಥದ್ದನ್ನೇ ಮಾಡಿದ್ದೀನಿ. ಅಲ್ಲಿ ಯಡಿಯೂರಪ್ಪ ಬಂದೋದ್ರು, ಕುಮಾರಸ್ವಾಮಿ ಬಂದೋದ್ರು, ಜಗದೀಶ್ ಶೆಟ್ಟರ್ ಬಂದೋದ್ರು, ಸದಾನಂದ ಗೌಡರು ಬಂದೋದ್ರು, ಬೊಮ್ಮಾಯಿ ಬಂದೋದ್ರು, ಸಿದ್ದರಾಮಯ್ಯ, ಆಯಿತಾ, 5 ಯಾರಿಗೂ ನಾವು ಜನರ ಸಮಸ್ಯೆ ಬಂದಾಗ ಬೆಗ್ ಮಾಡಲಿಕ್ಕೆ ಹೋಗಿಲ್ಲ, ಕೆಲಸ ಮಾಡಿ ಅಂತ ಹೇಳಿದ್ದು. ಸಮ್ಟೈಮ್ಸ್ ವಿನಂತಿ ಮಾಡ್ಕೊಂಡಿದ್ದೀವಿ, ಸರ್ ಮಾಡಿಕೊಡಿ ಅಂತೇಳಿ. ನಿಮ್ಗೆ ಗೊತ್ತಿರಲಿಕ್ಕಿಲ್ಲ, ರಾಯಚೂರಿನ ಒಂದು ಹುಡುಗ ಆತ ಕರೆಂಟ್ ರಿಪೇರಿ ಮಾಡುವಂಥ ಸಂದರ್ಭದಲ್ಲಿ 2 ಕೈ ಕಟ್ಟಾಗೋಗುತ್ತೆ. ನಿಮ್ಗೆ ಗೊತ್ತಾ, ಆತನನ್ನು ಹಲೋ CM ಕಾರ್ಯಕ್ರಮದಲ್ಲಿ ಕುಮಾರಸ್ವಾಮಿ ಅವ್ರ ಜೊತೆ ಮಾತಾಡಿಸಿದಾಗ, ಆಗ ಪವರ್ ಮಿನಿಸ್ಟರ್ ಆಗಿದ್ದವರು DK ಶಿವಕುಮಾರ್, 25 ಲಕ್ಷ ಬಿಡುಗಡೆ ಮಾಡಿಸ್ತೀವಿ. ಫೈನಲಿ ಒಟ್ಟು ಖರ್ಚು 68 ಲಕ್ಷ ಆಗುತ್ತೆ. ವಿಷಯ ಏನು ಗೊತ್ತಾ, ಆ 2 ಕಟ್ಟಾಗಿರೋ ಕೈಗೆ ಸಜೀವವಾಗಿರುವಂಥ 2 ಕೈಗಳನ್ನು ಕೇರಳದಲ್ಲಿ ಜೋಡಿಸಿ ಆಪ್ರೇಷನ್ ಮಾಡಿಸಿದ್ವಿ. 2 ಕೈ ವರ್ಕ್ ಆಗ್ತಾ ಇದೆ, 95% ವರ್ಕ್ ಆಗ್ತದೆ, ಒಂದಂತೂ 100% ವರ್ಕ್ ಆಗ್ತಾಯಿದೆ. ಇನ್ನು ಸ್ವಲ್ಪ, ಯಾಕಂದರೆ ಇನ್ನೊಬ್ಬ ಆಕ್ಸಿಡೆಂಟ್ ಆಗಿ ಸತ್ತ ವ್ಯಕ್ತಿಯ ಕೈಯನ್ನು ತಂದು ಅದೇ ಸಂದರ್ಭಕ್ಕೆ ಅದು ಸತ್ತೋಗಿರ್ತಾನೆ, ಆ ಕೈಯನ್ನು 8 ಗಂಟೆಗಳ ಒಳಗಾಗಿ ಇಷ್ಟು ಗಂಟೆಗಳ ಒಳಗಾಗಿ ಆಪ್ರೇಷನ್ ಮಾಡಿ ಇದಕ್ಕೆ ಆಪ್ರೇಷನ್ ಮಾಡಿ ಹಂಗೆ ಮಾಡಿಸಿದ್ದೀವಿ ಸರ್. ಆಗ ನಾವು ನೋಡೋಕ್ಕಾಗತ್ತೆ ಅವನು BJP ಅವನ, ಕಾಂಗ್ರೆಸ್ ಅವನ, ಯಾರ ಪಾರ್ಟಿ ಇತ್ತು ಅಲ್ಲ. ಇಲ್ಲಿ ಒಂದೇ, ನಾವು ಬಡ ಜನರ ಪರ ಅಂತ ಹೇಳ್ತೀವಲ್ವ, ಅದೇ ಥರ ಇಲ್ಲಿ ನಾವಿರೋದೇ ನಿಮಗಾಗಿ, ಧ್ವನಿ ಇಲ್ಲದವರಿಗಾಗಿ, ತುಳಿತಕ್ಕೊಳಗಾದವರಿಗಾಗಿ. ಅನಾದಿ ಕಾಲದಿಂದಲೂ ಕೂಡ ಹೆಂಗೆ ನೋಡಿ, ದಲಿತರು ಅಂದ ತಕ್ಷಣ ನಮ್ಮಲ್ಲಿ ಒಂಥರ ಅವ್ರನ್ನ ದೂರ ಇಡುವಂಥದ್ದು, ಅವ್ರನ್ನ ಹತ್ತಿರ ಸೇರಿಸ್ಕೊಳ್ಳದೇ ಇರುವಂಥದ್ದು, ದಮನಿತರ ಪರವಾಗಿ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ, ಇವುಗಳನ್ನೆಲ್ಲ ಹೆಂಗೆ ನೋಡ್ತಿದ್ದಂದರೆ ನಾವೇನೋ ಆಕಾಶದಿಂದ ಕೆಳಗಿಳಿದು ಬಂದ ಜಾತಿ, ಇನ್ನೊಬ್ಬ ಜಾತಿ ಅಲ್ಲ. ಸಂವಿಧಾನದಲ್ಲಿ ಪ್ರತಿಯೊಬ್ಬರೂ ಕೂಡ ಒಂದೇ, ಸಮಬಾಳು ಸಮಪಾಲು, ಆ ದಿಕ್ಕಿನಲ್ಲಿ ನಾವು ಕೆಲಸ ಮಾಡ್ತೀವಿ. ಅದನ್ನು ನೀವು ನೋಡಿದ್ದೀರಿ ಕೂಡ, ಆ ವಿಶ್ವಾಸ ನನಗಿದೆ. ಆಮೇಲೆ ಆ ವಿಶ್ವಾಸ ನಮ್ಮ ಮೇಲೆ ಇಟ್ಟಿದ್ದೀರಿ ಅನ್ನುವಂಥ ಸಮಾಧಾನ ಕೂಡ ನನಗಿದೆ. ಈಗ ಒಂದು ಬ್ರೇಕ್ ಆದ ನಂತರ ಒಂದು ಶಾಲೆಗೆ ಬೋರ್ವೆಲ್ ಹಾಕ್ಸೋಣ, ನೀರಿಲ್ವಂತೆ ಹೇಳ್ತೀನಿ ಬ್ರೇಕ್ ಆದಮೇಲೆ.